ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು 7 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶೆ ನೆಡಲ್ನ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡ್ರು ಕೂಡ ನಡೆಯುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡು ದಾರನ ಕೆಳಗಡೆಯಿಂದ ಮೇಲೆ ಕೇಳ್ಕೊಳ್ತೀನಿ. ಸೊ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಒಂದ್ಸಲ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದ್ಸಲ ಬಟ್ಟೆ ಏನ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಬಟ್ಟೆಗೆ ಪಕ್ಕದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 8 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿದೀವಿ. ಆ 2 ಚೈನ್ ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 7 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. 7 ಡಬಲ್ ಕ್ರೋಶ ಪ್ಲಸ್ ಒಂದು 2 ಚೈನ್, ಅಲ್ಲಿಗೆ 8 ಕಂಬಗಳಾಗತ್ತೆ. ಇಲ್ಲಿ ಪ್ರತಿಯೊಂದು ಕಂಬನೂ ಕೂಡ ಒಂದೇ ಲೆಂತ್ ಅಲ್ಲಿ ಇರಬೇಕು. ಎಲ್ಲಾ ಕಂಬಗಳು ಸಮನಾಗಿ ಕಾಣಿಸ್ಬೇಕು ನಮ್ಗೆ. ಸೊ ಒಂದು ಉದ್ದ ಒಂದು ಗಿಡ್ಡ ಆ ರೀತಿ ಆಗ್ಬಾರ್ದು. ನೀವು ಬಟ್ಟೆಗೆ ನೀಡಲ್ನ ಪಾಯಿಂಟ್ ಮಾಡುವಾಗ ಕೂಡ ಈಕ್ವಲ್ ಆಗಿ ಬರ್ಬೇಕು, ಸಮನಾಗಿರ್ಬೇಕು ಬಟ್ಟೆಗೆ. ಅದು ಒಂದು ಬಟ್ಟೆ ಕೆಳಗಡೆ ಹೋಗೋದು, ಇನ್ನೊಂದು ಬಟ್ಟೆ ತುದಿಯಲ್ಲಿ ಬರೋದು ಆ ರೀತಿ ಕೂಡ ಮಾಡೋಕೆ ಹೋಗ್ಬಾರ್ದು. ಈ ರೀತಿಯಾಗಿ ನೋಡಿ, ಒಂದೇ ಸಮನಾಗಿರ್ಬೇಕು. ಲಾಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 8ನೇ ಕಂಬ ಅಂದ್ರೆ 7ನೇ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ಈಗ ಇದಿಷ್ಟ ಆದ್ಮೇಲೆ ದಾರನ ಮೇಲೆ ಕೇಳ್ಕೊಳ್ತೀನಿ. ದಾರನ ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ನ ನಾನಿಲ್ಲಿ ತಗೊಂಡಿದ್ದೀನಿ. ನೀವು ಕ್ರಿಸ್ಟಲ್ ಬೀಡ್ ನ ತಗೊಳ್ಬಹುದು ಅಥವಾ ಆಂಟಿಕ್ ಬೀಡ್ ನ ತಗೊಳ್ಬಹುದು, ಕಟಿಂಗ್ ಇರುವಂತ ಬೀಡ್ ನ ಕೂಡ ತಗೊಳ್ಬಹುದು. ಈ ರೀತಿಯಾಗಿ ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು ನೀಡಲ್ಗೆ. ಈಗ ದಾರಕ್ಕೆ ಬೀಡ್ ನ ಜರುಗಿಸ್ಕೊಳ್ಬೇಕು. ಈ ರೀತಿ ಜರುಗಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಸೊ ಬೀಡ್ ಲಾಕ್ ಮಾಡಿದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು ಬಟ್ಟೆಗೆ. ಸೊ ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಮೇಲ್ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಬಟ್ಟೆಗೆ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು ಮತ್ತೆ ಎರಡಕ್ಕೊಂದು ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ನಾವು ಇವಾಗ 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪ್ರೀವಿಯಸ್ ಬಾಕ್ಸ್ ಅಂತ ಕರಿತೀವಿ ನಾವು, ಬೀಡ್ಗಿಂತ ಮುಂಚೆ ಏನ್ ಬಾಕ್ಸ್ ಇದೆ ಅದರಲ್ಲಿ 7 ಡಬಲ್ ಕ್ರೋಶೆ ಮಾಡಿ ಒಂದು 2 ಚೈನ್ ಹಾಕಿದೀವಿ. ಸೊ ಇಲ್ಲಿ ನಮ್ಗೆ 2 ಚೈನ್ ಬರೋದಿರಲ್ಲ, ಹಾಗಾಗಿ 8 ಡಬಲ್ ಕ್ರೋಶೆ ಹಾಕೊಳ್ಬೇಕಾಗತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದೀನಿ. ಸೊ ಸ್ಟಾರ್ಟಿಂಗ್ ಬಾಕ್ಸ್ ಅಲ್ಲಿ 2 ಚೈನ್ ಹಾಕಿ 7 ಡಬಲ್ ಕ್ರೋಶೆ ಹಾಕೊಂಡ್ವಿ. ಇಲ್ಲಿ ಬೀಡ್ ಆದ್ಮೇಲೆ 8 ಡಬಲ್ ಕ್ರೋಶೆಗಳನ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ತಾ ಇದೀನಿ. ಸೊ ನೀವು ಇಲ್ಲಿ ಡಬಲ್ ಕ್ರೋಶೆ ಹಾಕೋಕು ಒಂದೇ ಪಾಯಿಂಟ್ ಕೂಡ ಹಾಕೋಬಾರ್ದು, ಅದು ತುಂಬಾ ದೂರಕ್ಕೂ ಕೂಡ ಹಾಕೋಬಾರ್ದು. ಸೊ ನೋಡಿ, ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬರುತ್ತೆ, ಆ ದಾರನ ನಾನು ಕಟ್ ಮಾಡ್ಕೊಂಡಿದೀನಿ. ವರ್ಕ್ ಮಾಡುವಾಗ ಆದಷ್ಟು ಬಟ್ಟೆಯ ಹಿಂಭಾಗಕ್ಕೆ ಬರೋ ರೀತಿ ನೋಡ್ಕೊಂಡು ಡಿಸೈನ್ ನ ಹಾಕೊಂಡು ಹೋಗ್ಬೇಕಾಗತ್ತೆ. ನಿಮ್ಗೆ ಫ್ರಂಟ್ ಸೈಡ್ ಅಲ್ಲಿ ಅದು ಕಾಣಿಸ್ಬಾರ್ದು. ಸೊ ನೋಡಿ, ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ಗೆ ನಾವು ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ, 7 ಡಬಲ್ ಕ್ರೋಶೆಗಳಾಗಿದೆ. ಈಗ ಲಾಸ್ಟ್ 8ನೇ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದೀನಿ. ಇಲ್ಲಿ 8 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ, ಈಗ ಇಲ್ಲಿಂದ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು 2 ದಾರ ಒಂದು 2 ದಾರ ಒಂದು ಮಾಡ್ಕೊಳ್ತೀನಿ. ಈಗ ಇಲ್ಲಿ ಮತ್ತೆ 8 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಕೌಂಟಿಂಗ್ ಯಾವ ತರ ಬರುತ್ತೆ ಅಂತಂದ್ರೆ 8 ಡಬಲ್ ಕ್ರೋಶೆ ಬೀಡ್ ಮತ್ತೆ 8 ಡಬಲ್ ಕ್ರೋಶೆ 3 ಚೈನ್, 8 ಡಬಲ್ ಕ್ರೋಶೆ ಬೀಡ್ 8 ಡಬಲ್ ಕ್ರೋಶೆ
3 ಚೈನ್ ಈ ರೀತಿಯಾಗಿ ಬರುತ್ತೆ. ನಮ್ಗೆ 3 ಚೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ಕುಚ್ಚು ಬರುತ್ತೆ. ರಿಂಗ್ ಬೀಡಿರೋ ಕಡೆ ನಮ್ಗೆ ಆರ್ಚ್ ಬರುತ್ತೆ. ಸೊ ಒಂದು ಆರ್ಚ್ ಒಂದು ಕುಚ್ಚು, ಒಂದು ಆರ್ಚ್ ಒಂದು ಕುಚ್ಚು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ನೋಡಿ. 3 ಚೈನ್ ಆದ್ಮೇಲೆ 8 ಡಬಲ್ ಕ್ರೋಶ್ ಆಗಿದೆ. ಈಗ ಮತ್ತೆ ರಿಂಗ್ ಬೀಡ್ ನ ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೇನೆ. ರಿಂಗ್ ಬೀಡ್ ನ ದಾರಕ್ಕೆ ಇನ್ಸರ್ಟ್ ಮಾಡಿದೆ. ಈಗ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ ನ ಪಾಯಿಂಟ್ ಮಾಡಿ ಇನ್ಸರ್ಟ್ ಮಾಡ್ಕೋಬೇಕು. ದಾರನ ಮೇಲಕ್ಕೆ ತಂದು ಎರಡಕ್ಕೊಂದು ಮತ್ತೆ ಎರಡಕ್ಕೆ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಇಲ್ಲೂ ಕೂಡ ಈಗ ಬೀಡ್ ಆದ್ಮೇಲೆ 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕಿ 8 ಡಬಲ್ ಕ್ರೋಶೆ ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು 8 ಡಬಲ್ ಕ್ರೋಶೆ ಈ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕಾಗತ್ತೆ ಡಿಸೈನ್. ಇದೇ ರೀತಿ ಪೂರ್ತಿ ಕೊನೆವರೆಗೂ ಹಾಕೊಂಡು ಹೋಗ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಆಗ್ಲೇ ಹೇಳ್ದಾಗೆ 8 ಡಬಲ್ ಕ್ರೋಶೆ ಬೀಡ್ 8 ಡಬಲ್ ಕ್ರೋಶೆ 3 ಚೈನ್ ಈ ರೀತಿಯಾಗಿ ಹಾಕೊಂಡು ಹೋಗ್ತೀನಿ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡು ಮೇಲೆ ಹೇಳ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ 7 ಎಳೆ ದಾರ ತಗೊಂಡಿದೀನಿ. ಈ 2 ಚೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗ್ ನಾವು, ಅಲ್ಲಿ ಸೆಕೆಂಡ್ ಚೈನ್ ಏನ್ ಹಾಕಿದೀವಲ್ಲ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ದಾರನ ತಂದು ಲಾಕ್ ಮಾಡ್ಕೊಂಡು 2 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ಗೆ ನೋಡಿ ಈ ರೀತಿ ದಾರನ ಕರೆಕ್ಟ್ ಆಗಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ 5 ಅಥವಾ 4 ಚೈನ್ ಎಷ್ಟು ಇಡ್ಸುತ್ತೆ ಚೈನ್ ನೋಡ್ಕೊಳ್ಳಿ ನೀವು. ನಾನು ಇಲ್ಲಿ 4 ಚೈನ್ ಹಾಕಿದ್ದೀನಿ. ನೀವು 5 ಚೈನ್ ಕೂಡ ಹಾಕೋಬಹುದು. 5 ಚೈನ್ ಹಾಕೊಳ್ಳಿ, 4 ಚೈನ್ ಬೇಡ. ಸೊ ಅಲ್ಲಿ 6ನೇ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ್ಮೇಲೆ ನಮ್ಗೆ 2 ಕಂಬದ ಹೋಲ್ ಮಾತ್ರ ಕಾಣಿಸ್ಬೇಕಾಗುತ್ತೆ. ಅಂದ್ರೆ 6ನೇ ಹೋಲ್ಗೆ ಲಾಕ್ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಮತ್ತೆ ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಯ್ತು. ಸ್ವಲ್ಪ ಜರುಗಿಸ್ಕೊಳ್ಳಿ ಈ ರೀತಿ. ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ತೀನಿ. ರಿಂಗ್ ಒಳಗ್ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ ಮತ್ತು ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. 2 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಟ್ಟು 13 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟು 13 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ತೀರಾ ಟೈಟ್ ಆಗಿ ಹಾಕೋಬೇಡಿ. ರಿಂಗಿಗೆ ಡಬಲ್ ಕ್ರೋಶ ಸ್ವಲ್ಪ ಎಳೆದು ಲೆಂತಿ ಆಗಿರ್ಲಿ. ಸ್ವಲ್ಪ ಲೆಂತ್ ಬರೋ ರೀತಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಹಾಕೊಳ್ಳಿ. ನಿಮ್ಗೆ ತುಂಬಾ ಟೈಟ್ ಆಗಿ ಹಾಕಿದ್ರಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ರಿಂಕಲ್ಸ್ ಬಂದ್ಬಿಡುತ್ತೆ, ಟೈಟ್ ಆಗ್ಬಿಡುತ್ತೆ ಡಿಸೈನ್ ನಿಮ್ಗೆ ಈವನ್ ಆಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದಾರನ ಎಳ್ಕೊಂಡು ಸ್ವಲ್ಪ ಲೆಂತ್ ಬರೋ ರೀತಿ, ಯಾಕಂದ್ರೆ ನಮ್ದಲ್ಲಿ ರಿಂಗ್ಗೆ ಮತ್ತೆ ಅಲ್ಲಿ 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ 2 ಕಂಬದಷ್ಟು ಗ್ಯಾಪ್ ಇರುತ್ತೆ. ಹಾಗಾಗಿ ಡಬಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ ಸ್ವಲ್ಪ ಲೆಂತಿಯಾಗಿ. 13 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು. ಇಲ್ಲಿ 13 ಡಬಲ್ ಕ್ರೋಶ ಆದ್ಮೇಲೆ 1 2 3 ಮೂರನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. 3ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 1 2 3 4 5 ಚೈನ್ ಹಾಕಿ ಈ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ ಎಕ್ಸ್ಟ್ರಾ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೇನೆ. 2 ಆಯ್ತು ಮತ್ತೆ 3, ಒಟ್ಟು 3 ಸಲ ಲಾಕ್ ಮಾಡ್ಕೊಳ್ಬೇಕು 3 ಚೈನ್ ಅಲ್ಲಿ.
ಇದಿಷ್ಟ ಆದ್ಮೇಲೆ ಈಗ ಮತ್ತೆ 5 ಚೈನ್ ಹಾಕೊಳ್ಳಿ. ನಾನು ಸ್ಟಾರ್ಟಿಂಗ್ ಮಾತ್ರ 4 ಚೈನ್ ಹಾಕೊಂಡಿದೀನಿ. ನಿಮ್ಗೆ ಎಷ್ಟಿಟ್ ಸುತ್ತ ನೋಡ್ಕೊಳ್ಳಿ ಅಷ್ಟು ಚೈನ್ಗಳನ್ನ ಹಾಕೊಳ್ಬೇಕಾಗತ್ತೆ. ಇಲ್ಲಿ ನಾನು 5 ಚೈನ್ ಹಾಕಿ ನೋಡಿ ಕರೆಕ್ಟ್ ಆಗಿ ಇಡ್ಸುತ್ತೆ. 6ನೇ ಕಂಬದ ಹೋಲ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ನೋಡಿರಿ ನಾನು ಎಷ್ಟು ಲೆಂತ್ ಆಗಿ ಮಾಡ್ಕೊಂಡಿದೀನಿ ಡಬಲ್ ಕ್ರೋಶನ. ನೀಡಲ್ ಇನ್ಸರ್ಟ್ ಮಾಡಿ ದಾರನ ಸ್ವಲ್ಪ ಎಳ್ಕೊಂಡು 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲೂ ಕೂಡ 13 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, 2ಕ್ಕೊಂದು ಮತ್ತೆ 2ಕ್ಕೆ ಒಂದು 13 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ತುಂಬಾ ಈಸಿ ಇದೆ ಡಿಸೈನ್, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಬಿಗಿನರ್ಸ್ನು ಕೂಡ ಆರಾಮಾಗಿ ಡಿಸೈನ್ ನ ಟ್ರೈ ಮಾಡ್ಬೋದು. ಬ್ರೈಡಲ್ ಸ್ಯಾರೀಸ್ಗೂ ಡಿಸೈನ್ ಅನ್ಗೂ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ 13 ಡಬಲ್ ಕ್ರೋಶ ಆಗಿದೆ. 1 2 3 ಮೂರನೇ ಕಂಬದ ಹೋಲ್ಗೆ ಲಾಕ್ ಮಾಡ್ಕೊಳ್ತೀವಿ. 3ನೇ ಕಂಬದ ಹೋಲ್ಗೆ ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ ಇಲ್ಲಿಂದ 5 ಚೈನ್ ಹಾಕೊಳ್ಳೋದು. 3 4 5 5 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಾ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್ ನಿಮ್ಗೆ. ಸೊ ಪೂರ್ತಿ ಎಂಡಿಂಗ್ ವರೆಗೂ ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಲಾಸ್ಟ್ ಅಲ್ಲಿ 2 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಲಾಸ್ಟ್ ಸ್ಟೆಪ್, ಫಸ್ಟ್ ದಾರ ಏನ್ ಲಾಕ್ ಮಾಡ್ಕೊಂಡಿದೀವಲ್ಲ ನಾವು ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ಮಾಡ್ತಾ ಇದೀನಿ. ದಾರನ ಮೇಲಕ್ಕೆ ಇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ ಲಾಕ್ ಮಾಡ್ಕೊಂಡೆ. ಈಗ ಅಲ್ಲಿ ನೆಕ್ಸ್ಟ್ ಅಲ್ಲಿ 4 ಚೈನ್ ಏನ್ ಹಾಕಿದೀವಲ್ಲ 5 ಚೈನ್ ಅಥವಾ 4 ಚೈನ್ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ, ಮತ್ತೆ 2ನೇ ಲಾಕ್ ಮತ್ತು 3ನೇ ಲಾಕ್ 3 ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. 5 ಚೈನ್ ಗ್ಯಾಪ್ ಅಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಫಸ್ಟ್ ಡಬಲ್ ಕ್ರೋಶ ಹೋದ್ಮೇಲೆ ನೀಟಾಗಿ ಕಾಣಿಸುತ್ತೆ, ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಸೂಜಿ ಮೇಲೆ 3 ದಾರಗಳು ಇರುತ್ತೆ. ಸೂಜಿ ಮೇಲೆ 3 ದಾರ ಇರುತ್ತೆ. ಈಗ 3 ದಾರನ ಸೇರಿ ಒಂದ್ ಮಾಡ್ಕೋಬೇಕು. 3 ದಾರನ ಸೇರಿ ಒಂದ್ ಮಾಡ್ಕೋಬೇಕು. ಇದನ್ನ ನಾವು ಹಾಫ್ ಡಬಲ್ ಕ್ರೋಶ ಅಂತ ಕರಿತೇವೆ. ಈಗ ಇದರಿಂದ 1 2 ಚೈನ್ ಹಾಕಿ ಈ ಹಾಫ್ ಡಬಲ್ ಕ್ರೋಶ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಪಿಕೋಟ್ ಆಗುತ್ತೆ. ಹಾಫ್ ಡಬಲ್ ಕ್ರೋಶಗೆ 2 ಚೈನ್ ಹಾಕಿ ಪಿಕೋಟ್ ಮಾಡ್ಕೊಂಡ್ವಿ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಡಬಲ್ ಕ್ರೋಶ ಹೋಲ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು 3 ದಾರನ ಸೇರಿ ಒಂದು ಮಾಡ್ಕೊಳ್ತೀವಿ. 3 ದಾರ ಸೇರಿ ಒಂದ್ ಮಾಡ್ಕೊಳ್ತೀನಿ. ಅದಾದ ನಂತರ 2 ಚೈನ್ ಹಾಕಿ ಈ ಹಾಫ್ ಡಬಲ್ ಕ್ರೋಶ ಪಕ್ಕದಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ನೆಕ್ಸ್ಟ್ ಡಬಲ್ ಕ್ರೋಶ ಹೋಲಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಸೂಜಿ ಮೇಲೆ 3 ದಾರನು ಕೂಡ ಒಂದು ಮಾಡ್ಕೋಬೇಕು. 3 ದಾರನ ಒಂದ್ ಮಾಡ್ಕೊಂಡೆ. ಈಗ 2 ಚೈನ್ ಹಾಕೊಳ್ಳೋದು. ಹಾಫ್ ಡಬಲ್ ಕ್ರೋಶ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯೂಶುವಲ್ ಆಗಿ ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಪಿಕೋಟ್ ನ ಮಾಡ್ಕೊಳ್ತೀವಿ. ಇಲ್ಲಿ ಬೇಕಿದ್ರೆ ನೀವು ಡಬಲ್ ಕ್ರೋಶನು ಕೂಡ ಹಾಕೋಬಹುದು. ಕಷ್ಟ ಆಗುತ್ತೆ ಅಂತ ಇದ್ರೆ ನಾನು ಹಾಫ್ ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ ಕಂಬದ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ನೀವು ಇಲ್ಲಿ ಪಿಕೋಟ್ಗೆ 3 ಚೈನ್ ಹಾಕೋಬಹುದಲ್ಲ ಅಂತ ಕೇಳೋದಾದ್ರೆ 3 ಚೈನ್ ಹಾಕೊಂಡ್ರಿ ಅಂದ್ರೆ ನಿಮ್ಗೆ ಡಿಸೈನ್ ಓವರ್ಲ್ಯಾಪ್ ಆಗ್ಬಿಡುತ್ತೆ, ಅಂದ್ರೆ ನೆರಿಗೆ ಬಂದ್ಬಿಡುತ್ತೆ ಜಾಸ್ತಿ ಅಗಲ ಆಗಿ. ಸೊ ಹಾಗಾಗಿ 2 ಚೈನ್ ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಈಗ ಇಲ್ಲಿ ಒಂದು ಆರ್ಚಲ್ಲಿ ಒಟ್ಟು 12 ಹಾಫ್ ಡಬಲ್ ಕ್ರೋಶ ಮಾಡಿ ಪಿಕೋಟ್ ನ ಮಾಡ್ಕೊಳ್ಬೇಕಾಗತ್ತೆ.
12 ಹಾಫ್ ಡಬಲ್ ಕ್ರೋಶ ಮಾಡಿ 12 ಸಲ 2 ಚೈನ್ ಹಾಕಿ ಪೀಕಾಟ್ಸ್ ನ ಮಾಡ್ಕೊಳ್ಬೇಕು. ಸರಿ, ಕೇಳ್ಬೋದು ಬೇಸ್ ಲೈನ್ ನಾವು 13 ಕಂಬ ಹಾಕಿದೀವಿ, ಇಲ್ಲಿ ಮಾತ್ರ 12 ಹೆಂಗ್ ಬರುತ್ತೆ ಅಂತ. ಸೊ ಹೆಂಗೆ ಅಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಕಂಬನ ನಾನಿಲ್ಲಿ ಸ್ಕಿಪ್ ಮಾಡಿದೀನಿ. ಅಲ್ಲಿಗೆ ನಾನು ಹಾಫ್ ಡಬಲ್ ಕ್ರೋಶ ಹಾಕಿಲ್ಲ, ಪಿಕಾಟ್ಸ್ ನ ಕೂಡ ಹಾಕಿಲ್ಲ. ಸೊ ಒಂದನ್ನ ಸ್ಕಿಪ್ ಮಾಡಿದೀನಿ. ಬಿಟ್ಟು ನೆಕ್ಸ್ಟ್ 4 ಚೈನ್ ಅಥವಾ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಒಟ್ಟು 3 ಸಲ ಲಾಕ್ ಮಾಡ್ಕೋಬೇಕು. ಒಂದಾಯ್ತು, ಎರಡಾಯ್ತು. ಈಗ ಸೊ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು, ನಾನು ಮಿಸ್ ಮಾಡಿದೀನಿ. ಸೊ 5 ಚೈನ್ ಗ್ಯಾಪ್ ಅಲ್ಲಿ 3 ಸಲ ಸಿಂಗಲ್ ಕ್ರೋಶ ಮಾಡಿ, ಈ ಲಾಕ್ ಗಳಿರುತ್ತಲ್ಲ 3 ಚೈನ್ ಗ್ಯಾಪ್ ಅಲ್ಲಿ ನಾವು ಪ್ರೀವಿಯಸ್ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿ ಕೂಡ 3 ಸಿಂಗಲ್ ಕ್ರೋಶ ಹಾಕೋಬೇಕು. ಪ್ರತಿಯೊಂದು ಲಾಕ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕೋಬೇಕಾಗತ್ತೆ. ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಈ ರೀತಿ ಕಾಣಿಸುತ್ತೆ ಆರ್ಚ್. ಸೊ ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಗೆ ಸಿಂಗಲ್ ಕ್ರೋಶ 1 2. ಸೊ ಇಲ್ಲಿ ನೀವು 3 ಹಾಕೊಂಡು ಹೋಗಿ 2 ಹಾಕೊಂಡ್ರಿ ಅಂದ್ರೆ ನಿಮ್ಗೆ ಸ್ವಲ್ಪ ಟೈಟ್ ಆಗ್ಬಿಡುತ್ತೆ ಡಿಸೈನ್. ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಇನ್ಸರ್ಟ್ ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡೆ. ಈಗ ಇಲ್ಲಿಂದ 2 ಚೈನ್ ಹಾಕ್ತೀನಿ. ಫಸ್ಟ್ ಹಾಫ್ ಡಬಲ್ ಕ್ರೋಶ ಕಂಬದ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ನೋಡಿ, ಸಮ್ಟೈಮ್ಸ್ ಈ ರೀತಿ ದಾರಗಳು ಬಿಟ್ಕೊಂಡು ಹೋಗುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಸೆಕೆಂಡ್ ಡಬಲ್ ಕ್ರೋಶ ಹೋಲ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ, ಅದಾದ ನಂತರ 2 ಚೈನ್ ಹಾಕಿ ಈ ಕಂಬದ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ಒಟ್ಟು 12 ಹಾಫ್ ಡಬಲ್ ಕ್ರೋಶ ಮಾಡಿ 12 2 ಚೈನ್ ಹಾಕಿ ಪೀಕಾಟ್ಸ್ ನ ಮಾಡ್ಕೋಬೇಕಾಗುತ್ತೆ ಒಂದು ಆರ್ಚ್ಗೆ. ನೋಡಿ ತುಂಬಾ ಈಸಿ ಇದೆ ಡಿಸೈನ್. ಇಷ್ಟೇ ನೋಡಿ, ಡಿಸೈನ್ ತುಂಬಾ ಸಿಂಪಲ್, ಬೇಗ ಆಗೋಗ್ಬಿಡುತ್ತೆ ಅಂತ ಟೈಮ್ ಏನು ನಿಮ್ಗೆ ಹಿಡ್ಸೋದಿಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಸೊ ನೋಡಿ 12 ಹಾಫ್ ಡಬಲ್ ಕ್ರೋಶ ಮಾಡಿ ಪೀಕಾಟ್ಸ್ ನ ಮಾಡ್ಕೊಂಡಿದೀನಿ. ಈಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಗೆ 3 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಾನಿಲ್ಲಿ 2 ಮಾಡ್ಕೊಳ್ತಾ ಇದ್ದೀನಿ, ನೀವು 3 ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ ಡಿಸೈನು. 2 ಹಾಕಿದ್ರೆ 3 ಮಾಡ್ಕೊಳ್ಳಿ ನೀವು. 3 ಸಿಂಗಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ಇರೋ ಸಿಂಗಲ್ ಕ್ರೋಶಗಳಿಗೆ ಸಿಂಗಲ್ ಕ್ರೋಶ ಹಾಕೊಂಡು ಹೋಗೋದು. ಸೊ ಪೂರ್ತಿ ಕೊನೆವರೆಗೂ ಹಾಕಿದ್ಮೇಲೆ ಈ ರೀತಿಯ ಕಾಣಿಸುತ್ತೆ ಡಿಸೈನ್. ಸೊ ಇದೇ ನಿಮ್ಗೆ ಬ್ರೈಡಲ್ ಸ್ಯಾರೀಸ್ ಗಳಿಗೆ ಹಾಕೋಬೇಕು ಅಂತ ಇದ್ರೆ ಡಬಲ್ ಕ್ರೋಶ ಹಾಕಿರ್ತೀವಲ್ಲ, ಗ್ರೀನ್ ಕಲರ್ ದಾರ ಕಾಣಿಸ್ತಿದೆ, ಅಲ್ಲಿಗೆ ನೀವು ಸ್ಟೋನ್ ಚೈನ್ ಮತ್ತು ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡಬಹುದು. ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಹೀಗೇನೆ ಕೂಡ ನಿಮ್ಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಇದಕ್ಕೆ ನಾನು 147 ದಾರನ ಸ್ವಲ್ಪ ಲೆಂತ್ ಆಗಿ ಕುಚ್ಚು ಕಟ್ಟಿದ್ದೀನಿ, ಆರ್ಚಸ್ ಲೆಂತ್ಗೆ. ಸೊ ಕುಚ್ಚು ಕಟ್ಟದ ಮೇಲೆ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ಲರಿಗೂ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ, ತಪ್ಪದೆ ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು